ಬಾಗಲಕೋಟೆ ಜಿಲ್ಲೆಯಲ್ಲಿ ದಂಡುಪಾಳ್ಯ ಗ್ಯಾಂಗ್ ಮಾದರಿಯಲ್ಲಿ ಸರಣಿ ಕಳ್ಳತನವೊಂದು ನಡೆದಿದೆ. ಬಾದಾಮಿ ಪೊಲೀಸರ ಭರ್ಜರಿ ಬೇಟೆ, 4 ಖತರ್ನಾಕ್ ಕಳ್ಳರ ಅರೆಸ್ಟ್ ಆಗಿದೆ. ಮಹಾರಾಷ್ಟ್ರದ ಪರ್ಭಾನಿ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಆಗಮನ. ದಂಡುಪಾಳ್ಯ ಆ ಹೆಸರು ಕೇಳಿದ್ರೇನೆ ಬೆವ್ತು ಹೋಗ್ತಾರೆ ಜನ. ಅದೇ ಮಾದರಿ ಒಂದು ಕಳ್ಳತನ ಆಗಿದೆಯಂತೆ. ಮಹಾರಾಷ್ಟ್ರದ ಪರ್ಭಾನಿ ಜಿಲ್ಲೆಯಿಂದ ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಆಗಮನ. ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ, ಶಂಕರ್ ಪವಾರ್, ಅಭಿ ಮತ್ತು ಕರಣ್ ಬಂಧಿತರು. ಹಗಲು ಹೊತ್ತಿನಲ್ಲೇ ಕಬ್ಬು ಕಟಾವು ಮಾಡುತ್ತಾ ಮನೆಗಳ ಮೇಲೆ ಕಣ್ಣು ಹಾಕುತ್ತಿದ್ರು. ಒಂಟಿ ಮನೆಗಳು ಮತ್ತು ಮಹಿಳೆಯರನ್ನು ಗುರುತಿಸಿ ದಾಳಿ ಮಾಡುತ್ತಿದ್ದ ಗ್ಯಾಂಗು. ರಾತ್ರಿ ಆಗ್ತಾ ಇದ್ದ ಹಾಗೆ ಸರಗಳ್ಳತನ ಹಾಗೂ ಮನೆಗಳ್ಳತನ ಮಾಡುತ್ತಿದ್ದಂತಹ ಗ್ಯಾಂಗು. ಸುಮಾರು 6.8 ಲಕ್ಷ ರೂಪಾಯಿ ಮೌಲ್ಯದ 76 ಗ್ರಾಂ ಚಿನ್ನಾಭರಣ ವಶ. ಒಟ್ಟು 6 ಕಳ್ಳತನ ಪ್ರಕರಣಗಳ ಈ ಬಂಧನದಿಂದ ಸುಖಾಂತ್ಯ ಕಂಡಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ದಂಡುಪಾಳ್ಯ ಗ್ಯಾಂಗ್ ಮಾದರಿಯಲ್ಲಿ ಸರಣಿ ಕಳ್ಳತನ. ದಂಡುಪಾಳ್ಯ ಅನ್ನುವ ಏರಿಯಾದಲ್ಲಿ ಬೆಂಗಳೂರಿನ ದಂಡುಪಾಳ್ಯವನ್ನು ಆಳುತ್ತಿದ್ದ ಒಂದು ವರ್ಗ ಇತ್ತು, ದಂಡುಪಾಳ್ಯದ ಗ್ಯಾಂಗು ಅಂತ. ಆ ಗ್ಯಾಂಗು ಬೆಂಗಳೂರಿನಲ್ಲಿ ನಡೆಸಿದ ಅದೆಷ್ಟೋ ಕಳ್ಳತನ ಪ್ರಕರಣ, ಕೊಲೆಗಳು, ದರೋಡೆ, ಡಕಾಯಿತಿ, ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಅದಾದ ನಂತರ ಅವರನ್ನ ಹುಡುಕೋದಕ್ಕೂ ಕೂಡ ಬಹಳಷ್ಟು ಸರ್ಕಸ್ಗಳಾಯಿತು. ಸೊ ಅದೇ ತರಹದ ಒಂದು ಗ್ಯಾಂಗು ಕಬ್ಬು ಕಟಾವು ಸೋಗಿನಲ್ಲಿ ಒಂಟಿ ಮನೆಗಳನ್ನು ಮಾರ್ಕ್ ಮಾಡೋದು, ಕಣ್ಣಲ್ಲೇ ಸ್ಕ್ಯಾನು, ಎಕ್ಸ್ಪರ್ಟ್ಗಳು ಇವೆಲ್ಲ. ಆ ಫೋಟೋದಲ್ಲಿ ಕಾಣ್ತಿರೋ ಮಂಗುಗಳೇ ಆ ದಂಡುಪಾಳ್ಯದ ಮೆಂಬರ್ಸ್ಗಳು. ಕಬ್ಬು ಕಟಾವಿನ ಸೋಗಿನಲ್ಲಿ ಒಂಟಿ ಮನೆಯನ್ನು ಗುರಿಯಾಗಿಸಿಕೊಳ್ತಾ ಇದ್ರು. ಅವರ ಶೈಲಿನಲ್ಲಿ, ಅವರ ಸ್ಟೈಲ್ನಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಂಡು ರಾತ್ರಿ ಹೊತ್ತು ಒಬ್ಬ ಒಳಗೆ ನುಗ್ಗೋದು, ಒಬ್ಬ ಹೊರಗೆ ನಿಂತ್ಕೊಳ್ಳೋದು, ಇನ್ನೊಬ್ಳು ವಿಜಲ್ ಹೊಡೆಯೋದು. ಈ ತರಹದ ಕೆಲಸಗಳನ್ನು ಒಬ್ಬೊಬ್ಬರು ನಿಭಾಯಿಸ್ತಾ ಇದ್ರು ಏನೋ. ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ, ಫೋಟೋದಲ್ಲಿ ಕಾಣಿಸ್ತಿರೋ ಸುಂದರಿ, ಏನು ಶಂಕರ್ ಪವಾರ್ ಜೊತೆಗೆ ಅಭಿ ಮತ್ತು ಕರಣ್ ಬಂಧಿತರು. ಇನ್ನು ಹಗಲು ಹೊತ್ತಿನಲ್ಲಿ ಕಬ್ಬು ಕಟಾವು ಮಾಡುತ್ತಾ ಮನೆಗಳ ಮೇಲೆ ಕಣ್ಣು ಹಾಕ್ತಿದ್ರು. ಒಂಟಿ ಮನೆಗಳು ಮತ್ತು ಮಹಿಳೆಯರನ್ನು ಗುರುತಿಸಿ ದಾಳಿ ಮಾಡುತ್ತಿದ್ದ ಗ್ಯಾಂಗು. ರಾತ್ರಿ ಆಗ್ತಾ ಇದ್ದ ಹಾಗೆ ಸರಗಳ್ಳತನ ಹಾಗೂ ಮನೆಗಳ್ಳತನ ಮಾಡುತ್ತಿದ್ದ ಗ್ಯಾಂಗು. ಸುಮಾರು 6.8 ಲಕ್ಷ ರೂಪಾಯಿ ಮೌಲ್ಯದ 76 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡ್ಕೊಂಡ ನಂತರ ಈ ಹಳೆಯ ಪ್ರಕರಣಗಳು ದಾಖಲಾಗಿರ್ತಾವೆ ನೋಡಿ, ಆ ಎಲ್ಲ ಸಂತ್ರಸ್ತರನ್ನು ಕೂಡ ಠಾಣೆಗೆ ಕರೆಸುವ ಒಂದು ಪದ್ಧತಿ ಇದೆ. ನಿಮ್ದೇನೋ ಕಳ್ಳತನ ಆಗಿತ್ತಲ್ಲ, ಬಂದು ನೋಡಿ ಗುರುತಿಸಿ ಇದೇನಾ ಅಂತ ತೋರಿಸ್ತಾರೆ. ಅಲ್ಲಿ 3 ಸಿಕ್ಕಿರುತ್ತೆ, ಕೆಲವೊಮ್ಮೆ 2 ತೋರಿಸೋದೇ ಇದೆ ನಮ್ಮಲ್ಲಿ. ಒಟ್ಟು 6 ಕಳ್ಳತನದ ಪ್ರಕರಣಗಳು ಈ ಬಂಧನದಿಂದ ಸುಖಾಂತ್ಯ ಕಂಡಿದೆ. ನಮ್ಮ ರಾಜ್ಯದಲ್ಲಿ ನಾನಾ ತರಹದ ಈ ಕಳ್ಳರ ಗ್ಯಾಂಗ್ಗಳನ್ನು ನಾವು ನೋಡಿದ್ದೀವಿ ಮತ್ತು ವರದಿ ಮಾಡಿರುವ ಅನುಭವದಲ್ಲಿ ಚಡ್ಡಿ ಗ್ಯಾಂಗು ಅಂತ ಬಂತು. ಅವರು ಚಡ್ಡಿ ಹಾಕ್ಕೊಳ್ಳೋದು, ರಾತ್ರಿ ಆಗ್ತಾ ಇದ್ದ ಹಾಗೆ ಗುರುತಿಸಿರುವ ಮನೆಗಳಿಗೆ ನುಗ್ಗಿ ಎದುರು ಬರೋವನ್ನೆಲ್ಲ ಒಡಕೊಂಡೇ ಲೂಟಿ ಮಾಡೋದು. ಇನ್ನು ಕೆಲವರು ಶಬ್ದನೇ ಬರದಲ್ಲೇ ನಿಶಬ್ದವಾಗಿ ಒಳಗ್ನು ಕಳ್ಳತನ ಮಾಡೋದನ್ನ ನೋಡಿದ್ದೀವಿ. ಆದರೆ ಈ ಚಡ್ಡಿ ಗ್ಯಾಂಗು ಅವ್ರು ಬರ್ತಾರೆ, ಲೀಲಾಜಾಲವಾಗಿ ಬರ್ತಾರೆ. ಅವರು ಸೌಂಡು ಗೀಂಡು ಲೆಸ್ಸು ಗಿಸ್ಸು ಯಾವುದೂ ಇಲ್ಲ. ಎದುರು ಯಾವನ ಸಿಕ್ಕದ್ ನಮಗಿತ್ತು, ಒಡಕೊಂಡೇ ಕಳ್ಳತನ ಮಾಡೋದು, ಅದೊಂದು ಗ್ಯಾಂಗು. ಇನ್ನು ಹಗಲೊತ್ತಿನಲ್ಲಿ ದರೋಡೆ ಮಾಡುವಂಥ ಒಂದು ಗ್ಯಾಂಗ್ ಇತ್ತು. ಭಿಕ್ಷುಕರ ಸೋಗನಲ್ಲಿ ಬರೋದು. ಇನ್ನು ಮನೆ ಎದುರುಗಡೆ ಕೋಳಿನೋ ಮತ್ತೊಂದು ಪ್ರಾಣಿಗಳಿದ್ರೆ ಅದಕ್ಕೆ ಆಹಾರ ಕೊಡೋ ಥರ ನೋಡ್ದವನು ಅನ್ಕೋಬೇಕು ಪ್ರಾಣಿಗಳ ಮೇಲೆ ಅದು ಏನು ದಯೆ ಅಂತ. ಇದ್ದಕ್ಕಿದ್ದ ಹಾಗೆ ಯಾವುದಕ್ಕೆ ಕಾಳಾಗ್ತಿದ್ನೋ ಆ ಕೋಳಿನೇ ತೆಗೆದು ಬ್ಯಾಗಿಗೆ ಹಾಕ್ಕೊಳ್ಳೋದು. ಈ ತರಹದ ಕಳ್ಳತನ. ಇನ್ನು ಬೇರೆ ಬೇರೆ ರೂಪದಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಕಳ್ಳರ ಗ್ಯಾಂಗಿನ ಹಾವಳಿ ಹೆಚ್ಚಾಗಿತ್ತು. ಈಗ ದಂಡುಪಾಳ್ಯ ಮಾದರಿಯ ಕಳ್ಳತನಕ್ಕೂ ಕೂಡ ಮುಂದಾಗಿದ್ರು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಅವರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.